ಪಾದಚಾರಿ ಮಾರ್ಗ ಸಂಪೂರ್ಣ ಒತ್ತುವರಿಯಾಗಿದೆ. 2 ಕಿಲೋಮೀಟರ್ ಉದ್ದದವರೆಗೂ ಸಂಪೂರ್ಣ ಕಾರ್ ಬೈಕ್ಗಳ ಪಾರ್ಕಿಂಗ್ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರು ಪಾರ್ಕಿಂಗ್ ಶೂರರ ಕಾಟ ಮಾತ್ರ ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ಫುಟ್ಪಾತ್ನ ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದೀಗ ನಾವು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ಏನಿದೆ ಆ ಪ್ರಮುಖ ರಸ್ತೆಯಲ್ಲೇ ಇದ್ದೀವಿ. ಇಲ್ಲಿ ಒಂದಿಷ್ಟು ನಿಮಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈ ಫುಟ್ಪಾತ್ನ ಸಮಸ್ಯೆ ಯಾವ ರೀತಿ ಇಲ್ಲಿ ಬಿಗಡಾಯಿಸಿದೆ ಅಂತ ಹೇಳಿ ನೀವು ವಿಜುವಲ್ನಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇದು ಸುಮಾರು ಒಂದು 2-3 ಕಿಲೋಮೀಟರ್ ಏನು ಫುಟ್ಪಾತ್ ಇದೆ, ಆ ಫುಟ್ಪಾತ್ನ ಸಂಪೂರ್ಣವಾಗಿ ಏನು ಕಾರುಗಳನ್ನ ಪಾರ್ಕಿಂಗ್ ಆಗಿ ಅನಧಿಕೃತವಾಗಿ ಕಾರುಗಳನ್ನ ನಿಲ್ಲಿಸಿ ಇಲ್ಲಿ ಸಮಸ್ಯೆಯನ್ನು ತಂದೊಡ್ತಾ ಇರುವಂಥದ್ದು. ಇದರಿಂದಾಗಿ ಏನು ಪಾದಚಾರಿಗಳಿದ್ದಾರೆ ಅವರು ಕೂಡ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ನಿಮಗೆ ಇಲ್ಲಿ ಅಷ್ಟೇ ಅಲ್ಲದೆ ಈ ಕಡೆ ಕೂಡ ನೀವು ನೋಡ್ಬೋದು, ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಕೂಡ ಹಾಕಿದ್ರು ಕೂಡ ಏನು ಈ ಬೈಕ್ ಸವಾರರಾಗಿರಲಿ ಮತ್ತು ಕಾರ್ನ ಪಾರ್ಕಿಂಗ್ ಮಾಡೋದ್ರಿಂದ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಈ ಫುಟ್ಪಾತನ್ನು ಆಕ್ರಮಿಸಿಕೊಂಡಿದ್ದಾರೆ. ಇದರಿಂದಾಗಿ ಏನು ಈ ಪಾದಚಾರಿಗಳಿದ್ದಾರೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಹಲವು ಬಾರಿ ಬೆಂಗಳೂರಿನಲ್ಲಿ ಈಗ ಕಳೆದು ಒಂದು 2-3 ತಿಂಗಳಲ್ಲೇ ಪಾದಚಾರಿಗಳು ಕೂಡ ಆಕ್ಸಿಡೆಂಟ್ಗೆ ಒಳಗಾಗಿ ಜೀವವನ್ನು ಕಳೆದುಕೊಂಡಿರುವಂಥ ಪ್ರಕರಣಗಳು ಕೂಡ ಬೆಂಗಳೂರಿನಲ್ಲಿ ದಾಖಲಾಗಿರುವಂಥದ್ದು. ಅದಲ್ಲದೆ ಯಾಕೆ ಇನ್ನೂ ಕೂಡ ಏನು GBI ಅಧಿಕಾರಿಗಳಾಗಿರಲಿ ಮತ್ತು ಏನು ಈ ಸರ್ಕಾರದವರಾಗಿರಲಿ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಜನ ಕೇಳ್ತಾ ಇರುವಂಥದ್ದು. ಇದರಿಂದಾಗಿ ಏನು ಕೃಷ್ಣ ಬೈರೇಗೌಡರು ಕೂಡ ಕಠಿಣ ಕ್ರಮದ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಇದ್ದೇವೆ ಅದನ್ನೆಲ್ಲವೂ ಕೂಡ ತೆರವು ಮಾಡಲಿಕ್ಕೆ ಅವರು ಮುಂದಾಗಿರುವಂಥದ್ದು. ಆದಷ್ಟು ಬೇಗ ಈ ಪಾರ್ಕಿಂಗ್ ಒತ್ತುವರಿಯನ್ನು ತೆರವು ಮಾಡಿದರೆ ಪಾದಚಾರಿಗಳಿಗೆ ಅನುಕೂಲ ಆಗಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಪಾದಚಾರಿ ಮಾರ್ಗ ಸಂಪೂರ್ಣ ಒತ್ತುವರಿಯಾಗಿದೆ. 2 ಕಿಲೋಮೀಟರ್ ಉದ್ದದವರೆಗೂ ಸಂಪೂರ್ಣ ಕಾರ್ ಬೈಕ್ಗಳ ಪಾರ್ಕಿಂಗ್ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರು ಪಾರ್ಕಿಂಗ್ ಶೂರರ ಕಾಟ ಮಾತ್ರ ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ಫುಟ್ಪಾತ್ನ ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದೀಗ ನಾವು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ರಸ್ತೆ ಏನಿದೆ ಆ ಪ್ರಮುಖ ರಸ್ತೆಯಲ್ಲೇ ಇದ್ದೀವಿ. ಇಲ್ಲಿ ಒಂದಿಷ್ಟು ನಿಮಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಈ ಫುಟ್ಪಾತ್ನ ಸಮಸ್ಯೆ ಯಾವ ರೀತಿ ಇಲ್ಲಿ ಬಿಗಡಾಯಿಸಿದೆ ಅಂತ ಹೇಳಿ ನೀವು ವಿಜುವಲ್ನಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇದು ಸುಮಾರು ಒಂದು 2-3 ಕಿಲೋಮೀಟರ್ ಏನು ಫುಟ್ಪಾತ್ ಇದೆ, ಆ ಫುಟ್ಪಾತ್ನ ಸಂಪೂರ್ಣವಾಗಿ ಏನು ಕಾರುಗಳನ್ನ ಪಾರ್ಕಿಂಗ್ ಆಗಿ ಅನಧಿಕೃತವಾಗಿ ಕಾರುಗಳನ್ನ ನಿಲ್ಲಿಸಿ ಇಲ್ಲಿ ಸಮಸ್ಯೆಯನ್ನು ತಂದೊಡ್ತಾ ಇರುವಂಥದ್ದು. ಇದರಿಂದಾಗಿ ಏನು ಪಾದಚಾರಿಗಳಿದ್ದಾರೆ ಅವರು ಕೂಡ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ನಿಮಗೆ ಇಲ್ಲಿ ಅಷ್ಟೇ ಅಲ್ಲದೆ ಈ ಕಡೆ ಕೂಡ ನೀವು ನೋಡ್ಬೋದು, ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಕೂಡ ಹಾಕಿದ್ರು ಕೂಡ ಏನು ಈ ಬೈಕ್ ಸವಾರರಾಗಿರಲಿ ಮತ್ತು ಕಾರ್ನ ಪಾರ್ಕಿಂಗ್ ಮಾಡೋದ್ರಿಂದ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಈ ಫುಟ್ಪಾತನ್ನು ಆಕ್ರಮಿಸಿಕೊಂಡಿದ್ದಾರೆ. ಇದರಿಂದಾಗಿ ಏನು ಈ ಪಾದಚಾರಿಗಳಿದ್ದಾರೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಹಲವು ಬಾರಿ ಬೆಂಗಳೂರಿನಲ್ಲಿ ಈಗ ಕಳೆದು ಒಂದು 2-3 ತಿಂಗಳಲ್ಲೇ ಪಾದಚಾರಿಗಳು ಕೂಡ ಆಕ್ಸಿಡೆಂಟ್ಗೆ ಒಳಗಾಗಿ ಜೀವವನ್ನು ಕಳೆದುಕೊಂಡಿರುವಂಥ ಪ್ರಕರಣಗಳು ಕೂಡ ಬೆಂಗಳೂರಿನಲ್ಲಿ ದಾಖಲಾಗಿರುವಂಥದ್ದು. ಅದಲ್ಲದೆ ಯಾಕೆ ಇನ್ನೂ ಕೂಡ ಏನು GBI ಅಧಿಕಾರಿಗಳಾಗಿರಲಿ ಮತ್ತು ಏನು ಈ ಸರ್ಕಾರದವರಾಗಿರಲಿ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಜನ ಕೇಳ್ತಾ ಇರುವಂಥದ್ದು. ಇದರಿಂದಾಗಿ ಏನು ಕೃಷ್ಣ ಬೈರೇಗೌಡರು ಕೂಡ ಕಠಿಣ ಕ್ರಮದ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಇದ್ದೇವೆ ಅದನ್ನೆಲ್ಲವೂ ಕೂಡ ತೆರವು ಮಾಡಲಿಕ್ಕೆ ಅವರು ಮುಂದಾಗಿರುವಂಥದ್ದು. ಆದಷ್ಟು ಬೇಗ ಈ ಪಾರ್ಕಿಂಗ್ ಒತ್ತುವರಿಯನ್ನು ತೆರವು ಮಾಡಿದರೆ ಪಾದಚಾರಿಗಳಿಗೆ ಅನುಕೂಲ ಆಗಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.